ಸರ್ಕಾರದ ಟ್ರಬಲ್ ಶೂಟರ್ ಆಪರೇಷನ್ ಕಮಲದ ವಿಫಲಗೊಳಿಸುತ್ತಿರುವ ಡಿಕೆ ಶಿವಕುಮಾರ್ರನ್ನ ಕಟ್ಟಿಹಾಕುವುದಕ್ಕೆ ಕೇಂದ್ರ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಪದೇ ಪದೇ ಸಮ್ಮಿಶ್ರ ಸರ್ಕಾರ ಸೇಫ್ ಮಾಡ್ತಾ ಇರುವ ಟ್ರಬಲ್ ಶೂಟರ್ ಮೇಲೆ ಕೇಂದ್ರ ಬಿಜೆಪಿ ಇಡಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ. ಡಿಕೆಶಿಗೆ ಬಂಧನದ ಭೀತಿ ಎದುರಾಗಿದೆ. ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ದೆಹಲಿಯ ಫ್ಲಾಟ್ಗಳ ಮೇಲೆ ಆದಾಯ ತೆರಿಗೆ ಇಲಾಖೆಯ ದಾಳಿ ಬೆನ್ನಲ್ಲೇ ಇಸಿಐಆರ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿರುವ ಜಾರಿ ನಿರ್ದೇಶನಾಲಯ ಡಿಕೆಶಿ ಹಾಗೂ ಅವರ ಆಪ್ತರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದೆ. ಕಳೆದ ಜನವರಿ 17ರಂದೇ ಜಾರಿ ನಿರ್ದೇಶನಾಲಯ ಉಪನಿರ್ದೇಶಕ ಸೌರಭ್ ಮೆಹ್ತಾ ಸಮನ್ಸ್ ಜಾರಿಗೊಳಿಸಿದ್ದು ಶೀಘ್ರ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಡಿಕೆಶಿ ಹಾಗೂ ಅವರ ಆಪ್ತರ ಮನೆ ಮೇಲೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ರು. ಈ ವೇಳೆ ಡಿಕೆಶಿಗೆ ಸೇರಿದ್ದ ದೆಹಲಿಯ 4 ಫ್ಲಾಟ್ಗಳ ಮೇಲೂ ದಾಳಿ ನಡೆಸಿದ್ದಾಗ 8,59,00,000 ಪತ್ತೆಯಾಗಿತ್ತು. ಶರ್ಮಾ ಟ್ರಾನ್ಸ್ಪೋರ್ಟ್ ವ್ಯವಹಾರ ನೋಡಿಕೊಳ್ಳುವ ರಾಜೇಂದ್ರ ಮನೆಯಲ್ಲಿ ಡೈರಿ, ಟಿಪ್ಪಣಿಗಳು ಪತ್ತೆಯಾಗಿದ್ದವು. ಈ ಬಗ್ಗೆ ಜಾರಿ ನಿರ್ದೇಶನಾಲಯಕ್ಕೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೂಡ ವರದಿ ನೀಡಿದ್ದರು. ಈ ವರದಿ ಆಧಾರದ ಮೇಲೆ ಇಸಿಐಆರ್ ದಾಖಲಿಸಿಕೊಂಡಿದ್ದ ಇಡಿ ಪಿಎಂಎಲ್ ಕಾಯ್ದೆಯ ಸೆಕ್ಷನ್ 50ರ ಅಡಿ ಡಿಕೆಶಿ ಅವರ ಆಪ್ತರಾದ ಸಚಿನ್ ನಾರಾಯಣ್, ಆಂಜನೇಯ, ಸುನಿಲ್ ಕುಮಾರ್ ಶರ್ಮಾ ಹಾಗೂ ರಾಜೇಂದ್ರಗೆ ಸಮನ್ಸ್ ನೀಡಿದೆ. ಏನೇನು ಸಮನ್ಸ್ ಬರಬೇಕು ಎಲ್ಲ ಸಮನ್ಸ್ ಇಡಿ ನೀಡಿರುವ ಸಮನ್ಸ್ನಂತೆ ವಿಚಾರಣೆಗೆ ಹಾಜರಾದರೆ ಬಂಧಿಸುವ ಸಾಧ್ಯತೆ ಇದ್ದು ಡಿಕೆಶಿ ಹಾಗೂ ಅವರ ಆಪ್ತರು ತಲೆಕೆಡಿಸಿಕೊಂಡಿದ್ದಾರೆ. ಇದರಿಂದ ಪಾರಾಗಲು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು ಐಟಿ ದಾಖಲಿಸಿದ್ದ ಖಾಸಗಿ ದೂರು, ಇಡಿಯ ಇಸಿಐಆರ್ ಹಾಗೂ ಸಮನ್ಸ್ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಜಿ ಮಂಜುನಾಥ್, ಕ್ರೈಮ್ ಬ್ಯೂರೋ, TV5.